ಬರೋಬ್ಬರಿ 6 ತಿಂಗಳುಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಭೇಟಿಯಾಗುವ ಸನ್ನಿವೇಶ ನಿರ್ಮಾಣವಾಗಲಿದೆ. ಜಾಮೀನು ಸಿಕ್ಕರೂ ಕೂಡ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರೂ ಇಂದಿಗೂ ಭೇಟಿ ಮಾಡಿಲ್ಲ. ಆದರೆ ಇದೀಗ ಕೋರ್ಟ್ ಆವರಣದಲ್ಲಿ ಮತ್ತೆ ಇವರಿಬ್ಬರು ಮುಖಾಮುಖಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಹಲವು ಸಂಕಷ್ಟಗಳ ಬಳಿಕ ದರ್ಶನ್ ಪವಿತ್ರ ಸಹವಾಸಕ್ಕೆ ಹೋಗಲ್ಲ ಅಂತ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಮಾತು ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಎಲ್ಲಾ ಜಂಜಾಟಗಳಿಂದ ದೂರವಿದ್ದ ದಾಸ ಫಾರ್ಮ್ ಹೌಸ್ನಲ್ಲಿ ಫ್ಯಾಮಿಲಿ ಜೊತೆ ಸಮಯ ಕಳೆಯುತ್ತಿದ್ರು. ಆಪ್ತರ ಬಳಿ ಪವಿತ್ರ ಗೌಡ ಅವರ ಹೆಸರನ್ನ ಎತ್ತಿಲ್ಲ. ಪವಿತ್ರರನ್ನ ಭೇಟಿ ಮಾಡುವ ಮನಸ್ಸು ಅವರಿಗೆ ಇದ್ದಂತಿಲ್ಲ. ಆದರೆ ಜಾಮೀನು ನೀಡುವ ಸಂದರ್ಭದಲ್ಲಿ ಕೋರ್ಟ್ ಎಲ್ಲ ಆರೋಪಿಗಳಿಗೂ ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗುವಂತೆ ಷರತ್ತನ್ನು ವಿಧಿಸಿತ್ತು. ಈ ಸೂಚನೆ ಇರುವ ಕಾರಣ ಸಿಸಿಎಚ್ 57ರ ಕೋರ್ಟ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿಯಾಗುವ ಸಂಭವವಿದೆ. ಆದರೆ ಇಬ್ಬರು ಬೇರೆ ಬೇರೆ ಸಮಯದಲ್ಲಿ ನ್ಯಾಯಾಲಯಕ್ಕೆ ಹಾಜರಾದರೆ ಈ ಸಾಧ್ಯತೆ ಕಡಿಮೆ ಇದೆ. ಒಂದು ವೇಳೆ ಇಬ್ಬರು ಪರಸ್ಪರ ಮುಖಾಮುಖಿಯಾದರೆ ಒಬ್ಬರಿಗೊಬ್ಬರು ಮಾತನಾಡಿಸುವ ಸಾಧ್ಯತೆ ಕೂಡ ತುಂಬ ಕಡಿಮೆ ಇರಲಿದೆ. ಅದರಲ್ಲೂ ಬಹಿರಂಗವಾಗಿ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ. ದರ್ಶನ್ ಅವರಿಗೆ ಮೈಸೂರಿನಲ್ಲಿ ಉಳಿಯಲು ನ್ಯಾಯಾಲಯ ನೀಡಿದ್ದ ಅನುಮತಿಯ ಅವಧಿ ಜನವರಿ 5ಕ್ಕೆ ಕೊನೆಯಾಗಲಿದೆ. ಹಾಗಾಗಿ ದರ್ಶನ್ ಮತ್ತೆ ಬೆಂಗಳೂರಿಗೆ ಮರಳಿದ್ದಾರೆ. ಈ ಎಲ್ಲ ವಿದ್ಯಮಾನಗಳ ನಡುವೆ ವಿರೋಧಿಗಳಿಂದ ದರ್ಶನ್ ವಿರುದ್ಧ ಮಾಟಮಂತ್ರದ ಅಸ್ತ್ರ ಬಳಸಲಾಗ್ತಾ ಇದೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ. ಹಂದಿಯ ರಕ್ತವನ್ನು ಬಳಸಿ ಬೆಂಗಳೂರು ಉದ್ಯಮಿಯೊಬ್ಬರು ನಟ ದರ್ಶನ್ ಮೇಲೆ ಮಾಟ ಮಾಡಿಸಿದ್ದಾರೆ ಎನ್ನುವ ಮಾತುಗಳು ಚಾಲ್ತಿಯಲ್ಲಿವೆ. ಈ ಎಲ್ಲ ಕೆಟ್ಟ ಬೆಳವಣಿಗೆಗಳಿಂದ ಬೇಸತ್ತು ದರ್ಶನ್ ಮತ್ತೆ ಮೈಸೂರಿಗೆ ವಾಪಸ್ ತೆರಳಲು ಸಿದ್ಧರಾಗಿದ್ದಾರೆ ಎನ್ನಲಾಗಿದೆ. ಇದಕ್ಕಾಗಿ ದರ್ಶನ್ ಮತ್ತೆ ತಮ್ಮ ವಕೀಲರ ಮೂಲಕ ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದಾರೆ. ಇನ್ನು ಕೆಲ ದಿನ ಮೈಸೂರಿನಲ್ಲಿ ವಾಸವಾಗಲು ನ್ಯಾಯಾಲಯದ ಅನುಮತಿ ಕೋರಲಿದ್ದಾರೆ. ದರ್ಶನ್ ಅವರ ಏಳಿಗೆ ಸಹಿಸದ ಕೆಲವರು ಅವರ ವಿರುದ್ಧ ಮಾಟ ಮಂತ್ರದಂಥ ನೀಚ ಕೆಲಸಕ್ಕೆ ಇಳಿದಿದ್ದಾರೆ ಅಂತ ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ನಡುವೆ ದಾಸನ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನಿಗೆ ಯಾವುದೇ ರೀತಿಯ ತೊಂದರೆ ಆಗದಿರಲಿ ಅಂತ ದೇವರ ಮೊರೆ ಹೋಗ್ತಾ ಇದ್ದಾರೆ. ಈ ಎಲ್ಲ ಸಂಕಷ್ಟಗಳ ನಡುವೆ ದರ್ಶನ್ ಡೆವಿಲ್ ಸಿನಿಮಾದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ದರ್ಶನ್ ಬೆನ್ನು ನೋವಿನ ಸಮಸ್ಯೆಗೆ ಸದ್ಯ ಫಿಸಿಯೋಥೆರಪಿ ಮಾಡಿಸಿಕೊಳ್ತಿದ್ದಾರೆ. ಅಲ್ಲದೆ ದರ್ಶನ್ರ ತಾಯಿಯ ಆರೋಗ್ಯ ಸರಿ ಇಲ್ಲದ ಕಾರಣ ಅವರನ್ನ ಹಾರೈಕೆ ಮಾಡಬೇಕಿದೆ. ಜೊತೆಗೆ ಸಾಕು ಪ್ರಾಣಿಗಳ ಹಾರೈಕೆ ಮಾಡಬೇಕು. ಹೀಗಾಗಿ ಇನ್ನೂ ಕೆಲ ದಿನ ಮೈಸೂರಿನಲ್ಲಿಯೇ ಇರೋದಕ್ಕೆ ಅನುಮತಿ ಕೊಡಿ ಅಂತ ವಕೀಲರು ಕೋರ್ಟ್ಗೆ ಮನವಿ ಮಾಡಲಿದ್ದಾರೆ. ಇದಕ್ಕೆ ಕೋರ್ಟ್ ಸಮ್ಮತಿಸಿದ್ರೆ ದರ್ಶನ್ ಮೈಸೂರಿನಲ್ಲಿಯೇ ಉಳಿಯಲಿದ್ದಾರೆ. ಮತ್ತೊಂದು ಕಡೆ ದರ್ಶನ್ಗೆ ಕಾಲು ನೋವಿನ ಸಮಸ್ಯೆ ಗಂಭೀರವಾಗಿರೋದ್ರಿಂದ ಕಡೆಗೂ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಮಕರ ಸಂಕ್ರಾಂತಿ ಬಳಿಕ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿದ್ದಾರೆ. ಶಸ್ತ್ರಚಿಕಿತ್ಸೆಯಿಂದ ಮಾತ್ರ ದರ್ಶನ್ರ ಬೆನ್ನು ಮತ್ತು ಕಾಲು ನೋವಿನ ಸಮಸ್ಯೆ ಗುಣಮುಖವಾಗುತ್ತೆ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ಹೀಗಾಗಿ ದರ್ಶನ್ ಸರ್ಜರಿಗೆ ಒಪ್ಪಿದ್ದಾರೆ ಎನ್ನಲಾಗಿದೆ. ಇದರ ಜೊತೆಗೆ ಈಗಾಗಲೇ ಅರ್ಧಕ್ಕೆ ನಿಂತಿರುವ ಡೆವಿಲ್ ಸಿನಿಮಾದ ಡಬ್ಬಿಂಗ್ ಕೆಲಸವನ್ನ ದರ್ಶನ್ ಶುರು ಮಾಡಿದ್ದಾರೆ. ಈ ಸಿನಿಮಾದ ಚಿತ್ರೀಕರಣವು ಕೇವಲ 30% ಪೂರ್ಣಗೊಂಡಿದೆ. ಇನ್ನೂ ಸಾಕಷ್ಟು ಶೂಟಿಂಗ್ ಬಾಕಿ ಇದೆ. ಡಬ್ಬಿಂಗ್ ಪೂರ್ಣಗೊಂಡ ಬಳಿಕ ಫೆಬ್ರವರಿ 22ರಿಂದ ಚಿತ್ರೀಕರಣ ಕೂಡ ಆರಂಭವಾಗಲಿದೆ ಅಂತ ಬಲ್ಲ ಮೂಲಗಳು ಮಾಹಿತಿಯನ್ನ ನೀಡಿವೆ. ಡಿಸೆಂಬರ್ 13ರಂದು ಕೊಲೆ ಆರೋಪಿಗಳಾದ ದರ್ಶನ್ ಹಾಗೂ ಪವಿತ್ರ ಸೇರಿದಂತೆ 7 ಮಂದಿಗೆ ಕರ್ನಾಟಕ ಹೈಕೋರ್ಟ್ ನಾನಾ ಕಾರಣಗಳನ್ನು ಪರಿಗಣಿಸಿ ಷರತ್ತುಬದ್ಧ ಜಾಮೀನು ನೀಡಿತ್ತು. ಷರತ್ತಿನನ್ವಯ ಆರೋಪಿಗಳು ಬೆಂಗಳೂರು ಬಿಟ್ಟು ಹೊರ ರಾಜ್ಯಗಳಿಗೆ ಭೇಟಿ ನೀಡುವಂತಿಲ್ಲ. ಕೋರ್ಟ್ ಅನುಮತಿ ಪಡೆಯದೆ ಬೆಂಗಳೂರು ಬಿಟ್ಟು ಹೋಗುವಂತಿಲ್ಲ. ಅಲ್ಲದೆ ತಿಂಗಳಿಗೊಂದು ಬಾರಿ ಕೋರ್ಟ್ಗೆ ಖುದ್ದಾಗಿ ಹಾಜರಾಗಬೇಕು. ಜಾಮೀನು ಸಿಕ್ಕ ನಂತರ ಇಲ್ಲಿಯವರೆಗೆ ಪವಿತ್ರ ಗೌಡ ದರ್ಶನ್ ಭೇಟಿಯಾಗಿಲ್ಲ. ಈ ಮೊದಲು ಕೋರ್ಟ್ ವಿಚಾರಣೆಯ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಬ್ಬರು ಮುಖಾಮುಖಿಯಾಗಿದ್ದೇ ಕೊನೆಯಾಗಿತ್ತು. ಡಿಸೆಂಬರ್ 17ರಂದು ಪರಪ್ಪನ ಅಗ್ರಹಾರದ ಜೈಲಿಂದ ರಿಲೀಸ್ ಆದ ಪವಿತ್ರ ಗೌಡ ನೇರವಾಗಿ ತಲಘಟ್ಟಪುರದಲ್ಲಿರುವ ಅಮ್ಮನ ಮನೆಗೆ ಹೋದರು. ಮನೆಗೆ ಹೋಗ್ತಾ ಮನೆ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ತೀರ್ಥ ಸ್ನಾನ ಮಾಡಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ರು. ಈ ವೇಳೆ ನಟ ದರ್ಶನ್ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ರು. ಪವಿತ್ರ ದರ್ಶನ್ ಹೆಸರನ್ನ ಅಮ್ಮನ ಬಳಿ ಪಿಸುಗುಟ್ಟಿದ್ರು. ಇದು ದರ್ಶನ್ನನ್ನ ನಾನು ಬಿಟ್ಕೊಡಲ್ಲ ಅನ್ನೋ ಸಂದೇಶವನ್ನ ಕೊಟ್ಟಂತೆ ಕಂಡಿತು ಎನ್ನಲಾಗ್ತಾ ಇದೆ. ಆದರೆ ಇತ್ತ ದರ್ಶನ್ ಪವಿತ್ರ ಅವರಿಂದ ದೂರವಾಗಿ ಕುಟುಂಬದ ಜೊತೆ ಕಾಲ ಕಳೆಯುವ ನಿರ್ಧಾರ ಮಾಡಿದ್ದಾರೆ. ಸದ್ಯ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರಿಗೆ ಕೋರ್ಟ್ ಸೂಚಿಸಿದೆ ಅಂತ ವರದಿಯಾಗಿದೆ. ಇಬ್ಬರು ಕೋರ್ಟ್ ಅಂಗಳಕ್ಕೆ ಬಂದ ವೇಳೆ ಭೇಟಿಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಭೇಟಿಯಾದರೂ ಇಬ್ಬರು ಮಾತನಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.